ಬೆಂಗಳೂರು ಪೊಲೀಸರು ಅತಿ ದೊಡ್ಡ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 3 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಇದು ಬೆಂಗಳೂರು ಪೊಲೀಸರಿಂದ ಅತಿ ದೊಡ್ಡ ಕಾರ್ಯಾಚರಣೆ. 3 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಈ ಕಾರ್ಯಾಚರಣೆ ನಡೆದಿದೆ. 3 ಕೆಜಿ 169 ಗ್ರಾಂನಷ್ಟು MDMA ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ, ಸೈಯದ್ ಶೇಖ್ ಮೊಹಮ್ಮದ್ ಎಂಬುವರನ್ನ ಬಂಧಿಸಲಾಗಿದೆ. ನ್ಯೂ ಇಯರ್ ಪಾರ್ಟಿಗೆ ಡ್ರಗ್ಸ್ ಅನ್ನು ತರಿಸಿದ್ದ ಕಿಡಿಗೇಡಿಗಳು ನೈಜೀರಿಯಾ ಮೂಲದ ವ್ಯಕ್ತಿಯಿಂದ ಡ್ರಗ್ಸ್ ಅನ್ನು ತರಿಸಿದ್ರು. ಇನ್ನು ಪೊಲೀಸರಿಂದ ಸೀಸ್ ಆದಂತಹ MDMA ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾರಿಂದ ಡ್ರಗ್ಸ್ ಅನ್ನ ತರಿಸ್ಕೊಂಡಿದ್ರೋ ಆ ನೈಜೀರಿಯಾ ಮೂಲದ ವ್ಯಕ್ತಿಗೋಸ್ಕರ ಇದೀಗ ಪೊಲೀಸರು ಹುಡುಕಾಟವನ್ನ ಶುರು ಮಾಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಪೊಲೀಸರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗಿದೆ. 3 ಕೋಟಿ ಡ್ರಗ್ ಡೀಲ್ ಹಿಂದೆ ನೈಜೀರಿಯಾ ಲಿಂಕ್ ಇದೆ. ನೈಜೀರಿಯಾ ಮೂಲದ ಪೆಡ್ಲರ್ಗಾಗಿ ಪೊಲೀಸರಿಂದ ಶೋಧ ನಡೀತಿದೆ. ಹೊಸ ವರ್ಷದ ದಿನ ಪಾರ್ಟಿಗಳಿಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತಹ ಪ್ಲಾನ್ ಇತ್ತು ಇವರದು. ಬೆಂಗಳೂರಿನ ವಿವಿಧ ಪಾರ್ಟಿಗಳಿಗೆ ಡ್ರಗ್ಸ್ ಸಪ್ಲೈಗೆ ಪ್ಲಾನ್ ಮಾಡಿಕೊಂಡಿದ್ರು. ಅಂತೆಯೇ ಅದೆಷ್ಟು ಮಂದಿ ಕೈ ಸೇರಿಯದೆಯೋ ಈ ಡ್ರಗ್ಸ್ ಅನ್ನೋದು ಗೊತ್ತಿಲ್ಲ. ಹೊಸೂರು ರಸ್ತೆ ಸ್ಮಶಾನದಲ್ಲಿ ಡ್ರಗ್ಸ್ ಅನ್ನ ಅಡಗಿಸಿ ಇಟ್ಟಿದ್ರು ಗ್ಯಾಂಗ್. ಮೊದಲಿಗೆ 2 ಕೆಜಿ 480 ಗ್ರಾಂ MDMA ಕ್ರಿಸ್ಟಲ್ ಅನ್ನ ವಶಕ್ಕೆ ಪಡೆಯಲಾಗುತ್ತೆ. ಟೋಟಲ್ ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿರೋದು ಇದುವರೆಗೂ 3 ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್. ಗಮನಿಸ್ತಾ ಇದ್ದೀರಿ, ಅಶೋಕ್ ನಗರ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. 3.5 ಕೋಟಿ ಮೌಲ್ಯದ MDMA ಅನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಕಾರ್ಯಾಚರಣೆಯ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ. 3 ಕೆಜಿ 200 ಗ್ರಾಂನಷ್ಟು MDMA ಅನ್ನು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಮೂಲದ ಇಬ್ಬರನ್ನ ಬಂಧಿಸಿದ್ದೇವೆ. ಎಲ್ಲಿಂದ ಸಿಕ್ಕಿದೆ ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. ವಿದೇಶಿ ಮೂಲದ ವ್ಯಕ್ತಿ ನೀಡಿರುವ ಮಾಹಿತಿ ನಮಗೆ ಇದೆ. ಅದನ್ನ ಕೆದಕುವಂತಹ ಕೆಲಸ ಆಗ್ತಿದೆ. ಆತನ ಬಂಧನಕ್ಕೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಪೊಲೀಸ್ ಆಯುಕ್ತರು ಮಾಹಿತಿ ನೀಡಿದ್ದಾರೆ. ಒಂದು 3.50 ಕ್ರೋರ್ಸ್ ಅಂದಾಜು ವರ್ತ್ದು MDMA ಕ್ರಿಸ್ಟಲ್ಸ್ ಅದು ರಿಕವರಿ ಆಗಿದೆ. 3 kg 200 ಗ್ರಾಮ್ಸ್. ಇದರಲ್ಲಿ ಇಬ್ಬರು ಆರೋಪಿಯವರಿದ್ದಾರೆ. ಇಬ್ಬರು ಆರೋಪಿ ಮೂಲತಃ ಬೆಂಗಳೂರು ಅವರೇ. ಆದರೆ ಇವ್ರಿಗೆ ಎಲ್ಲಿಂದ ಸಿಕ್ಕಿದೆ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಅವ್ರಿಗೆ ಒಬ್ಬ ಫಾರಿನ್ ನ್ಯಾಷನಲ್ ಕಡೆಯಿಂದ ಸಿಕ್ಕಿದ್ದು. ಅದರದ್ದು ಕೂಡ ನಾವು ಡೀಟೇಲ್ಸ್ ನಮ್ಮ ಟೀಮ್ ಅವರು ತೆಗೆದು ಅವ್ರಿಗೆ ಕೂಡ ಅರೆಸ್ಟ್ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ. ಇದು ಜಸ್ಟ್ ಈ MDMA ಇದು ಇಷ್ಟು ಕ್ವಾಂಟಿಟಿ ನಮಗೆ ಇಬ್ಬರು ಯಾರೋ ಲೋಕಲ್ಸ್ ಅವರು ಅವ್ರ ಕಡೆಯಿಂದ ಸಿಕ್ಕಿದೆ. ಸೊ ಮೋಸ್ಟ್ಲಿ ಅಲ್ಲಿ ಡಿಸ್ಟ್ರಿಬ್ಯೂಷನ್ಗೋಸ್ಕರ ತಂದಿರಬಹುದು. ಡೀಟೇಲ್ಸ್ ಈಗ ಮೇನ್ ಆರೋಪಿ ಯಾರು ಇವ್ರು ಕೊಟ್ಟರು ಅವ್ರು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ ಇನ್ನು ಎಷ್ಟು ಅವ್ರಿಗೆ ಸಪ್ಲೈ ಮಾಡಿದ್ದಾರೆ. ಟೋಟಲ್ ವರ್ತ್ 3.50 crores.